ಇನ್ನು ಜಿ ಕನ್ನಡ ನ್ಯೂಸ್ನ ಕಾರ್ಯಕ್ರಮದಲ್ಲಿ ಶಿವರಾಜ್ ತಂಗಡಗಿ ಅವರು ಕೂಡ ಮಾತನಾಡಿದ್ರು. ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದ್ರು. ಕೆಲವರು ಪ್ರಚಾರಕ್ಕಾಗಿ ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕನ್ನಡ ನೆಲ ಜಲದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ಜಿ ಕನ್ನಡ ನ್ಯೂಸ್ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡದ ವಿಚಾರವಾಗಿ ಅವರಿಗೆ ಹಿರಿಯರಾದ ನೀವು ಹೇಳಿ. ನಟ ಶಿವಣ್ಣಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದೇ ವೇದಿಕೆಯಲ್ಲಿದ್ದರು. ನಮ್ಮ ವಾಹಿನಿಯ ಕಾರ್ಯಕ್ರಮ. ಶಿವರಾಜ್ ತಂಗಡಗಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದರು. ನಟ ಶಿವರಾಜ್ ಕುಮಾರ್ ಅವರು ಕೂಡ ಇದ್ದರು. ಶಿವಣ್ಣ ಬಳಿ ಶಿವರಾಜ್ ತಂಗಡಗಿ ಅವರು ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿವಣ್ಣ ಯಾವಾಗಲೂ ನಮ್ಮ ಪರವಾಗಿ ನಿಲ್ಲೋರು. ಜಿ ಕನ್ನಡ ನ್ಯೂಸ್ ಕಾರ್ಯಕ್ರಮದಲ್ಲಿ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ರಿಯಲ್ ಸ್ಟಾರ್ ಕಾರ್ಯಕ್ರಮ, ಜಿ ಕನ್ನಡ ನ್ಯೂಸ್ ವಾಹಿನಿ ನಡೆಸಿದಂಥ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಶಿವರಾಜ್ ತಂಗಡಗಿ ಅವರು ಕೂಡ ಭಾಗಿಯಾಗಿದ್ದರು. ನಟ ಶಿವರಾಜ್ ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಶಿವರಾಜ್ ತಂಗಡಗಿ ಅವರು ವೇದಿಕೆ ಮೇಲೆ ಇದ್ದಂಥ ಶಿವಣ್ಣ ಬಳಿ ಮನವಿಯನ್ನು ಮಾಡಿಕೊಳ್ತಾರೆ. ಕಮಲ್ ಹಾಸನ್ಗೆ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಅಂತೇಳಿ. ಆ ಸಂದರ್ಭದಲ್ಲಿ ಶಿವಣ್ಣ ಕೂಡ ಅದಾದ ಬಳಿಕ ಮಾತನಾಡಿದರು. ಗಮನಿಸ್ತಾ ಇರಬಹುದು. ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಗೊಂಡ ಮೇಲೆ ನಮ್ಮ ಒಂದೊಂದು ವಿಚಾರ ಭಾಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ನನಗೆ ಇಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಾನು ಭಾಳ ಅಭಿಮಾನಿ. ಯಾಕೆ ಅಭಿಮಾನಿ ಅಂದರೆ, ನಾನು ಕಾಲೇಜ್ ಡೇದಾಗಿದ್ದದ್ನಾಗ ಅವ್ರದ್ದೊಂದು ಮೊದಲನೇ ಸಿನಿಮಾ ಆನಂದ ಮತ್ತು ರಥಸಪ್ತಮಿ ಭಾಳ ವಿಶಿಷ್ಟವಾಗಿ, ಇನ್ನೂ ನಾನು ಡಿಗ್ರಿ ಓದ್ತಾ ಇದ್ದೆ ಸರ್. ಆವಾಗಲಿದ್ದೂ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಮತ್ತು ನಿಮ್ಮ ಫ್ಯಾಮ್ಲಿ ಬಗ್ಗೆ ನನಗೆ ಭಾಳ ವಿಶಿಷ್ಟವಾದಂಥ ಗೌರವ. ಯಾಕಂದರೆ ಕನ್ನಡಕ್ಕಾಗಿ ನಿಮ್ಮ ಫ್ಯಾಮ್ಲಿ ಎಲ್ಲವನ್ನು ಕೊಡುಗೆಯನ್ನು ಕೊಟ್ಟಂಥದ್ದಿದೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಗೋಕಾಕ್ ವರದಿ ಚಳುವಳಿಯನ್ನು ಪ್ರಾರಂಭ ಮಾಡಿ ಅದ್ಭುತವಾಗಿ ಇಡೀ ರಾಜ್ಯನೇ ಒಂದು ಕಡೆ ನಿಂತು ನೋಡೋ ರೀತಿಯೊಳಗೆ ಚಳುವಳಿಯನ್ನು ಮಾಡಿದಂಥ ಉದಾಹರಣೆ ನನಗೆ ಕಾಣ್ತಾ ಇದೆ. ಅವತ್ತು ನಾವು ಭಾಳ ಸಣ್ಣವರಿದ್ವಿ. ಆದರೆ ಇವತ್ತು ಕೆಲವೊಂದಿಷ್ಟು ಕನ್ನಡದ ಬಗ್ಗೆ ಕೆಲವೊಂದಿಷ್ಟು ಪ್ರಚಾರಕ್ಕಾಗಿ ಕೆಲವೊಂದಿಷ್ಟು ಜನರು ಮಾತಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಮೊನ್ನೆ ಸೋನು ನಿಗಮ್ ಅವ್ರು ಬಂದು ಏನೇನೋ ಮಾತಾಡಿದರು. ನಿನ್ನೆ ಕಮಲ್ ಹಾಸನ್ರು ಮಾತಾಡಿದರು. ನಾನು ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಮತ್ತು ಇಲ್ಲಿ ಇದ್ದಿದ್ದು ನಾವೆಲ್ಲರೂ ಕನ್ನಡಿಗರೇ. ಕನ್ನಡದ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡವರು. ಕನ್ನಡ ನೆಲ ಜಲದ ವಿಚಾರದೊಳಗೆ ನಾವೆಂದೂ ರಾಜಿ ಆಗೋಂಥ ಪ್ರಶ್ನೆಯನ್ನು ಬರೋಂಗಿಲ್ಲ. ಅದೇ ರೀತಿ ನಮ್ಮ ಮಾಧ್ಯಮದವರು ಇವತ್ತು ನಮಗೆ ಭಾಳಷ್ಟು ಸಹಕಾರ ಸಪೋರ್ಟನ್ನು ಮಾಡುವಂಥ ಕೆಲಸ ಇವತ್ತು ನಮಗೆ 60-40 ರೇಷಿಯೋವನ್ನು ಮಾಡೋ ಹೊತ್ನ್ಯಾಗ ಕನ್ನಡದ ಬೋರ್ಡ್ಗಳನ್ನು ಮಾಡುವಂಥ ಟೈಮ್ದೊಳಗೆ ಅದು GTV ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಜೊತೆಗೆ ನಿಂತು ಎಲ್ಲ ಮಾಧ್ಯಮದವ್ರ ಜೊತೆಗೆ ಅದು GTVನೂ ಹೆಚ್ಚು ಕೆಲಸವನ್ನು ಮಾಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ರಂಗದೊಳಗೂ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ನಮಗೆ ಸಹಕಾರಿ ಆಗಿ ಕೆಲಸವನ್ನು ಮಾಡುವಂಥ ಮಾಧ್ಯಮದ ಒಳಗೆ ಅದು ವಿಶೇಷವಾಗಿ TV ನಿಜವಾಗಲೂ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ. ಅದ್ರ ಜೊತೆಗೆ ನಂದು ಒಂದು ವಿನಂತಿ ಶಿವರಾಜ್ ಕುಮಾರ್ ಸಾಹೇಬ್ರಿಗೆ. ಏನು ವಿನಂತಿ ಅಂದರೆ, ನೀವು ಕಾರ್ಯಕ್ರಮದಾಗ ಇದ್ರಿ ಕಮಲ್ ಹಾಸನ್ ಅವರು ಮಾತಾಡೋ ಹೊತ್ನ್ಯಾಗ. ಆದರೆ ನೀವು ಭಾಳ ಸೌಮ್ಯ ಸ್ವಭಾವದವರು. ನಿಜವಾಗಲೂ ನಾನು ಸೌಮ್ಯ ಸ್ವಭಾವದವ್ರ ಜೊತೆಗೆ ಅಷ್ಟೇ ಅಲ್ಲ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ರೊಳಗೆ ನಿಮ್ಮ ಫ್ಯಾಮ್ಲಿ ಭಾಳ ಪ್ರಮುಖ ಸ್ಥಾನ, ಕನ್ನಡದೊಳಗೆ ಕೊಡುಗೆ ಕೊಟ್ಟಿದ್ರೊಳಗೆ ಮೊದಲ ಸ್ಥಾನಕರಾಗಿ ನೀವು ನಿಲ್ಲುವಂಥ ಕೆಲಸ ಆಗುತ್ತೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಏನಂತಂದರೆ, ಕಮಲ್ ಹಾಸನ್ರು ನೀವೆಲ್ಲ ಚಿತ್ರರಂಗದವ್ರಿಗೆ ಜೊತೆಗೆ ಇರೋವಂಥವ್ರು, ಕಮಲ್ ಹಾಸನ್ರಿಗೆ ಒಂದು ವಿನಂತಿ. ಯಾಕಂದರೆ ಕನ್ನಡಿಗರ ಬಗ್ಗೆ, ಯಾಕಂದರೆ ತಮಿಳು ಹುಟ್ಟಿದ ಮೇಲೆ ಕನ್ನಡ ಹುಟ್ಟಿಲ್ಲ. ತಮಿಳು ಜೊತೆಗೆ ಕನ್ನಡ ಮತ್ತು ನಾವು ಯಾವ ಭಾಷೆ ವಿರೋಧಿಗಳಲ್ಲ. ಕನ್ನಡಿಗರು ಯಾವಾಗಲೂ ಭಾಳ ನಮಗೆ ಸಮಾಧಾನ ಭಾಳ ಐತಿ. ಭಾಳ ಅಂದರೆ ಭಾಳ ಸಮಾಧಾನ, ಎಲ್ಲದಕ್ಕೂ ಸಮಾಧಾನವನ್ನು ತೊಗೊತೀವಿ. ಆದರೆ ಕೆಲವೊಂದಿಷ್ಟು ವಿಷಯದಾಗ ನಾವು ಸಮಾಧಾನವನ್ನು ತೆಗೆದುಕೊಳ್ಳೋಲ್ಲ. ಅದಕ್ಕೆ ನೀವೆಲ್ಲ ಹಿರಿಯರು. ಯಾಕಂದರೆ ನಿಮ್ಮ ಕೊಡುಗೆಯನ್ನು ನಾನು ಯಾವಾಗಲೂ ಗೌರವಿಸ್ತೀನಿ. ಇವತ್ತೂ ನಾನು ಹೇಳೋ ಹೊತ್ನಾಗ ಶಿವರಾಜ್ ಕುಮಾರ್ ಸಾಹೇಬರು ಅಲ್ಲಿದ್ದರು ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಐತಿಲ್ಲ ಗೊತ್ತಿಲ್ಲ. ಆದರೆ ಗೊತ್ತಾದ ಮೇಲೆ ನಿಶ್ಚಿತವಾಗಲೂ ನಮ್ಮ ಪರವಾಗೇ ನಿಲ್ಲೋರು ಅಂತಂತ ಹೇಳುವಂಥ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಕಮಲ್ ಹಾಸನ್ರ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಅವರು ಹಿರಿಯ ನಟರು. ಒಂದು ಭಾಷೆಯನ್ನು ಪ್ರೀತಿಸೋಕೆ ಹೋಗಿ ಇನ್ನೊಂದು ಭಾಷೆದ ಬಗ್ಗೆ ಇದು ಮಾಡೋ ಹೊತ್ನ್ಯಾಗ ನಾವು ಸುಮ್ಮಿದ್ರೆ ಕನ್ನಡಿಗರಾಗಿ ನಾವು ನಮ್ಮಷ್ಟಕ್ಕೆ ನಾವು ಮೋಸ ಮಾಡ್ಕೊಂಡಂಗೆ ಅಂತ ನನ್ನ ಭಾವನೆ. ಅದಕ್ಕೆ ದಯಮಾಡಿ ಕನ್ನಡ ಚಲನಚಿತ್ರ ನೀವು ಹೇಳಿದ್ದನ್ನು ಕೇಳ್ತೈತಿ.
ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನೀವು ಹೇಳಿದಂಗೆ ಕೇಳ್ತೀವಿ. ಅದಕ್ಕೆ ನನ್ನ ವಿನಂತಿ, ಒಬ್ಬ ಕನ್ನಡ ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಕಮಲ್ ಹಾಸನ್ ಆಡಿರುವಂಥ ಮಾತು ಒಂದು ಕಡೆಯಲ್ಲಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಜಿ ಕನ್ನಡ ನ್ಯೂಸ್ ನಡೆಸಿದಂಥ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಆಗಿರಬಹುದು ಅಥವಾ ನಟ ಶಿವಣ್ಣ ಆಗಿರಬಹುದು, ಏನು ಹೇಳಿದರು ಈ ವಿಚಾರವಾಗಿ ಅಂತೇಳಿ? ಎಸ್ ಸಂಪತ್, ಗಮನಿಸಬಹುದು ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಮಾತನಾಡಿರುವಂತಹ ವಿಚಾರ, ಕನ್ನಡ ಹುಟ್ಟಿದ್ದು ತಮಿಳಿನಿಂದ, ತಮಿಳು ಭಾಷೆಯಿಂದ ಅನ್ನೋ ವಿಚಾರವನ್ನ ಮೊನ್ನೆ ತಗ್ ಆಫ್ ಲೈಫ್ ಈವೆಂಟ್ ನಲ್ಲಿ ತಮಿಳುನಾಡಿನಲ್ಲಿ ಹೇಳ್ಕೊತಾರೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಅತಿಥಿಯಾಗಿ ಶಿವಣ್ಣ ಕೂಡ ಹೋಗಿರ್ತಾರೆ. ಶಿವಣ್ಣನವರ ಬಗ್ಗೆ ಮಾತಾಡ್ತಾ ಶಿವಣ್ಣನ ಬಗ್ಗೆ ಪ್ರೀತಿ ತೋರುವಂತ ಸಂದರ್ಭದಲ್ಲಿ ಈ ಒಂದು ಪದ ಬಳಕೆ ಮಾಡ್ಬಿಟ್ರು. ಅಲ್ಲಿಂದ ಬಂದ ಬಳಿಕ ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು. ಶಿವಣ್ಣ ಅವರು ಕೂಡ ಅದನ್ನ ಅತಿಯಾಗಿ ಸೂಕ್ಷ್ಮವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿಲ್ಲ. ಆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇರ್ತಾರೆ, ಆ ಗೊಂದಲನ ಅಷ್ಟೊಂದು ಆಲಿಸ್ಲಿಲ್ಲ. ಅದಾದ ಬಳಿಕ ಅವ್ರಿಗೆ ನಿನ್ನೆ ಮೊನ್ನೆ ಈ ವಿಚಾರ ದೊಡ್ಡದಾಗುವಾಗ್ಲೇ ಶಿವಣ್ಣನವರು ಕೂಡ ಆ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ನ ರಿಯಲ್ ಸ್ಟಾರ್ ಕಾರ್ಯಕ್ರಮದ ಅವಾರ್ಡ್ ಫಂಕ್ಷನ್ ಏನಿತ್ತು, ಈ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಆಗಿರ್ಬೋದು, ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಇಬ್ರು ಕೂಡ ಆ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಶಿವರಾಜ್ ತಂಗಡಿ ಅವರು ವೇದಿಕೆಯಲ್ಲೇ ಶಿವಣ್ಣನವರಿಗೆ ಮನವಿ ಮಾಡ್ಕೊಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಮುಂದೆ ನಿಂತ್ರೆ ಈ ರೀತಿಯ ಕನ್ನಡದ ಬಗ್ಗೆ ಯಾರೇ ಆಗ್ಲಿ, ಕನ್ನಡ ನಾಡು ನೆಲ ನುಡಿ ಅಂತ ಬಂದಾಗ ಯಾರೇ ಮಾತಾಡಿದ್ರು, ನೀವು ಮುಂದೆ ನಿಂತ ನಿಮ್ಮ ಮಾತನ್ನ ಫಿಲಂ ಚೇಂಬರ್ ಅವರಾಗಿರ್ಬೋದು ಎಲ್ಲರೂ ಕೇಳ್ತಾರೆ. ಈ ರೀತಿ ಮತ್ತೆ ಎಗೇನ್ ರಿಪೀಟ್ ಆಗಬಾರ್ದು. ಇದಕ್ಕೆ ಏನಾದ್ರು ನೀವು ಒಂದು ಕಠಿಣವಾದ ಕ್ರಮವನ್ನ ನಿಮ್ಮ ಮುಂದಾಳತ್ವದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದು ವಿನಂತಿಯನ್ನ ಮಾಡ್ಕೊಳ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಅವರು ಕೂಡ ಮೊದಲ ರಿಯಾಕ್ಷನ್ ಅನ್ನ, ಅಂದ್ರೆ ಎಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನವನ್ನ ಮುರಿದಿರ್ಲಿಲ್ಲ. ನಮ್ಮ ಜಿ ಕನ್ನಡ ನ್ಯೂಸ್ ನ ಈ ವೇದಿಕೆಯಲ್ಲಿ ಶಿವಣ್ಣ ಅವರು ಶಿವರಾಜ್ ತಂಗಡಿ ಅವರಿಗೆ ಒಂದು ರಿಯಾಕ್ಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಕನ್ನಡಕ್ಕೋಸ್ಕರ ನಾನು ಇಲ್ಲಿಯವರೆಗೆ ನಾವಾಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಇಲ್ಲಿಯವರೆಗೆ ಏನೇನು ಮಾಡಿದೆ, ಏನೇನು ಕೊಡುಗೆಗಳನ್ನ ಕೊಟ್ಟಿದೆ ಅಂತ ನಾವು ಹೇಳುವ ಅಗತ್ಯ ಇಲ್ಲ. ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಕನ್ನಡವನ್ನ ಪ್ರತಿದಿನ ಪ್ರತಿ ಕ್ಷಣ ಇರಿಸ್ಬೇಕು. ಅದು ನಾವು ಮಾಡ್ತಾ ಇದೀವಿ. ಕನ್ನಡಕ್ಕೋಸ್ಕರ ನಾನು ಹೋರಾಟನೂ ಮಾಡ್ತೀನಿ, ಕನ್ನಡಕ್ಕೋಸ್ಕರ ನಾನು ಸಾಯ್ತೀನಿ ಬೇಕಿದ್ರೆ ಅಂತ ಸಂದರ್ಭ ಬಂದ್ರೆ. ಆದ್ರೆ ಸುಮ್ನೆ ಕನ್ನಡ ಅಂತ ಬಾಯಿ ಮಾತಲ್ಲಿ ಮಾತ್ರ ಹೇಳಬಾರ್ದು. ಕೆಲವರು ಕನ್ನಡ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾರೆ, ಅದನ್ನ ಹೊರತುಪಡಿಸಿ ಅವರ ನಿಜ ಜೀವನದಲ್ಲಿ ಅದನ್ನ ಅವರು ಅಳವಡಿಸಿಕೊಳ್ಳೋದಿಲ್ಲ ಅಂತ ಅನ್ನೋದನ್ನ ಹೇಳ್ಕೊಂಡು ಹೋದ್ರು. ಅದರ ಜೊತೆಗೆ ಕಮಲ್ ಹಾಸನ್ ಅವರು ನಮ್ಮ ತಂದೆಗೆ ಆಪ್ತರು ಇರ್ಬೋದು, ಆದ್ರೆ ಅದಕ್ಕೂ ಮೀರಿ ನಾನು ಅವರನ್ನ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ. ನನಗೆ ಅವ್ರು ತುಂಬಾ ಫೇವ್ರೆಟ್ ಆಕ್ಟರ್. ನಮ್ಮ ತಂದೆಯವರಿಗೆ ಅವರು ಆಪ್ತರು ಅಂತ ಹೇಳಿ ನಾನು ಅವರ ಅಭಿಮಾನಿ ಅಲ್ಲ. ಅದರ ಬದಲಾಗಿ ನಾನು ಅವರ ನಟನೆ ಇಷ್ಟಪಡ್ತೀನಿ, ಅವ್ರು ನನಗೆ ಫೇವ್ರೆಟ್ ಅಂತ ಹೇಳ್ತಾರೆ. ಜೊತೆಗೆ ಈ ರೀತಿ ಸುಮ್ಮನೆ ಬಾಯಿ ಮಾತಲ್ಲಿ ಮಾತ್ರ ಕನ್ನಡ ಅನ್ನೋದನ್ನ ಬರಬಾರದು, ಮನಸ್ಸಿನಲ್ಲಿ ಇರಬೇಕು ಅನ್ನೋದನ್ನ ಶಿವಣ್ಣ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಜಿ ಕನ್ನಡ ನ್ಯೂಸ್ ನ ರಿಯಲ್ ಸ್ಟಾರ್ ಅವಾರ್ಡ್ ವೇದಿಕೆಯಲ್ಲಿ ಮೊದಲ ಬಾರಿ ಈ ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಮೌನವನ್ನ ಮುರಿದಿದ್ದಾರೆ. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮ ಡೀಟೇಲ್ಸ್ಗಾಗಿ. ಅದ್ರ ಜೊತೆಗೆ ನಂದು ಒಂದು ವಿನಂತಿ ಶಿವರಾಜ್ ಕುಮಾರ್ ಸಾಹೇಬ್ರಿಗೆ. ಏನು ವಿನಂತಿ ಅಂದರೆ, ನೀವು ಕಾರ್ಯಕ್ರಮದಾಗ ಇದ್ರಿ ಕಮಲ್ ಹಾಸನ್ ಅವರು ಮಾತಾಡೋ ಹೊತ್ನ್ಯಾಗ, ಆದರೆ ನೀವು ಭಾಳ ಸೌಮ್ಯ ಸ್ವಭಾವದವರು. ನಿಜವಾಗ್ಲೂ ನಾನು ಸೌಮ್ಯ ಸ್ವಭಾವದ್ರ ಜೊತೆಗೆ ಅಷ್ಟೇ ಅಲ್ಲ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ರೊಳಗೆ ನಿಮ್ಮ ಫ್ಯಾಮಿಲಿ ಭಾಳ ಪ್ರಮುಖ ಸ್ಥಾನ, ಕನ್ನಡದೊಳಗೆ ಕೊಡುಗೆ ಕೊಟ್ಟಿದ್ರೊಳಗೆ ಮೊದಲ ಸ್ಥಾನಗಳಾಗಿ ನೀವು ನಿಲ್ಲುವಂಥ ಕೆಲಸ ಆಗುತ್ತೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಏನಂತಂದರೆ, ಕಮಲ್ ಹಾಸನ್ರು ನೀವೆಲ್ಲ ಚಿತ್ರರಂಗದವ್ರಿಗೆ ಜೊತೆಗೆ ಇರೋವಂಥವ್ರು, ಕಮಲ್ ಹಾಸನ್ರಿಗೆ ಒಂದು ವಿನಂತಿ, ಯಾಕಂದರೆ ಕನ್ನಡಿಗರ ಬಗ್ಗೆ, ಯಾಕಂದರೆ ತಮಿಳು ಹುಟ್ಟಿದ ಮೇಲೆ ಕನ್ನಡ ಹುಟ್ಟಿದ